ಚೀನಾದಲ್ಲಿ ಹೊಸ ವೈರಸ್ ಆರ್ಭಟ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಅನ್ನು ಘೋಷಿಸಿದೆ. ಚೀನಾದಲ್ಲಿ HMPV ಎಂಬ ಹೊಸ ವೈರಸ್ ಅಟ್ಟಹಾಸ ಈಗ ಶುರು ಮಾಡಿದೆ. ನೋಡಿ, 5 ವರ್ಷಗಳ ಹಿಂದೆ ಕೋವಿಡ್ನ ಆರ್ಭಟ ಜಾಸ್ತಿ ಇತ್ತು ವಿಶ್ವದಾದ್ಯಂತ. ಚೀನಾದಲ್ಲೂ ಕೂಡ ರಣಕೇಕೆಯನ್ನು ಹಾಕಿತ್ತು. ಆದರೆ ಚೀನಾ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿಯನ್ನು ಹೊರ ಜಗತ್ತಿಗೆ ತೋರಿಸಿರಲಿಲ್ಲ. ಅವರೆಲ್ಲ ಮುಚ್ಚಿಟ್ಟಿದ್ರು. ರಾಶಿ ಹೆಣ, ಆಸ್ಪತ್ರೆಗಳು ರಶ್ ಆಗಿತ್ತು, ಶವಗಳು ಅಂದರೆ ಸ್ಮಶಾನಗಳು ಕೂಡ ಫುಲ್ ರಶ್ ಆಗಿತ್ತು. ಈಗ ಚೀನಾದಲ್ಲಿ ಮತ್ತದೇ ಪರಿಸ್ಥಿತಿ ಶುರುವಾಗಿದೆ ಅನ್ನುವಂಥ ಕೆಲವೊಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಬಗ್ಗೆ ಈಗ ಚರ್ಚೆಗಳು ಜೋರಾಗ್ತಾ ಇದೆ. ಚೀನಾದ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಕೂಡ ಹೊಸ ವೈರಸ್ನ ಆತಂಕ ಶುರುವಾಗಿದೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನು ಕೊಟ್ಟಿದೆ. ILI ಮತ್ತು ಸಾರಿ ಕೇಸ್ಗಳು ಬಂದರೆ ಟೆಸ್ಟಿಂಗ್ಗೆ ಸಲಹೆ ಕೊಟ್ಟಿದ್ದಾರೆ. ಅಂದರೆ ಜ್ವರದಂತಹ ಲಕ್ಷಣಗಳು ಕಂಡು ಬಂದರೆ ಟೆಸ್ಟಿಂಗ್ ಮಾಡಿಸ್ಬೇಕು ಅಂತ. ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೂ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕ ಅತುಲ್ ಗೋಯಲ್ ಈ ಒಂದು ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಭಾರತವೂ ಕೂಡ ನರಕ ದರ್ಶನವನ್ನು ಅನುಭವಿಸಿತ್ತು. ಚೀನಾದಲ್ಲಿ ಉದ್ಭವವಾದಂಥ ಆ ವೈರಸ್ಸು ಇಡೀ ವಿಶ್ವವ್ಯಾಪಿ ಹಬ್ಬಿತ್ತು. ಕೋಟ್ಯಾನುಕೋಟಿ ಜನರು ಕೂಡ ಸಾವನ್ನಪ್ಪಿದ್ರು. ನಮ್ಮಲ್ಲೂ ಕೂಡ ಲಕ್ಷಾಂತರ ಜನರು ಬಲಿಯಾಗಿದ್ದರು. ಆದರೆ ಈಗ ಚೀನಾದಲ್ಲಿ HMPV ಅನ್ನುವಂಥ ವೈರಸ್ ವೃದ್ಧರನ್ನು, ಮಕ್ಕಳನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದೆ ಅಂತೆ. ಅದರ ರೋಗ ಲಕ್ಷಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ಲರೂ ಗೂಗಲ್ ಮಾಡ್ತಾ ಇದ್ದಾರೆ, ಏನಿದು HMPV ಅಂಥೇಳಿ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಹಂಗಿದ್ದಾವೆ. ಅಂದರೆ ರಶ್ ಆಗಿದ್ದಾವೆ ಆಸ್ಪತ್ರೆಗಳು, ಸ್ಮಶಾನಗಳಲ್ಲಿ ಹೊಳೋಕೆ ಜಾಗ ಇಲ್ವಂತೆ, ಮಾಸ್ಕ್ ಹಾಕ್ಕೊಂಡು ತಿರುಗಾಡಬೇಕಂತೆ. ಚೀನಾನ ಯಾವತ್ತೂ ಕೂಡ ನಂಬೋಕ್ಕಾಗಲ್ಲ ರೀ. ಯಾಕಂದರೆ ಕೆಲವೊಂದಿಷ್ಟು ಚೀನಾದ ಈಗ ಬೀಜಿಂಗ್ ಆಗಿರ್ಬೋದು, ಶೆಂಜನ್ ಆಗಿರ್ಬೋದು, ಕೆಲವು ಪ್ರಾಂತ್ಯಗಳಲ್ಲಿ ಏನಿದೆ ಅಲ್ಲಿ ಈ ಒಂದು ವೈರಸ್ನ ಭೀತಿ ಇಲ್ಲದೆ ಇರ್ಬೋದು. ಆದರೆ ಕೆಲವು ಕಡೆ ಆತಂಕ ಶುರುವಾಗಿದೆ. ಹಾಗಾದರೆ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದ್ದೇನು? ಚೀನಾದಲ್ಲಿ HMPV ಹರಡ್ತಾ ಇರೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಚೀನಾದಲ್ಲಿ HMPV ಹರಡ್ತಾ ಇರೋದನ್ನು ಸರ್ಕಾರ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಅರ್ಥ. ಚೀನಾದಲ್ಲಿ ಉಸಿರಾಟದ ಕಾಯಿಲೆಯ ಹೆಚ್ಚಳದ ಬಗ್ಗೆ ವರದಿಯನ್ನು ಗಮನಿಸಿದ್ದೇವೆ. ನೋಡಿ, ಕೇಂದ್ರ ಸರ್ಕಾರ ಹೇಳಿರುವುದಿದು, ನಾವು ಹೇಳ್ತಾ ಇರೋದಲ್ಲ. ಒಬ್ಬ ಜವಾಬ್ದಾರಿಯುತವಂಥ ಒಂದು ಸರ್ಕಾರ ಹೇಳ್ತಾ ಇರೋದು. ಅವರೇ ಗಮನಿಸ್ತಾ ಇದ್ದಾರೆ. ಅವರ ಗಮನಕ್ಕೂ ಕೂಡ ಚೀನಾದಲ್ಲಿ ಉಸಿರಾಟದ ಕಾಯಿಲೆ ಸಂಬಂಧ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂತ. ವಿಶೇಷವಾಗಿ HMPV, ಚಳಿಗಾಲದ ಉಸಿರಾಟದ ಕಾಯಿಲೆಗಳು ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾವಂತೆ. ಕೇಂದ್ರ ಆರೋಗ್ಯ ಇಲಾಖೆ ಹೇಳಿರುವಂಥ ವಿಚಾರ ಇದು. ಸದ್ಯಕ್ಕೆ ಭಾರತದ ಮಟ್ಟಿಗೆ ಯಾವುದೇ ಆತಂಕವನ್ನು ಮೂಡಿಸಿಲ್ಲ. ದೇಶದಲ್ಲಿ ಉಸಿರಾಟ ಮತ್ತು ಕೆಲವೊಂದಿಷ್ಟು ಪ್ರಕರಣಗಳನ್ನು ಗಮನಿಸಿದ್ದೇವೆ. ಅಂದರೆ ಸೀಸನಲ್ ಕೇಸ್ಗಳನ್ನು, ಇನ್ಫ್ಲುಯೆನ್ಸಾ ಪ್ರಕರಣಗಳನ್ನು ಇಲ್ಲಿ ನಾವು ಗಮನಿಸಿದ್ದೇವೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ. ಏನೇನಾಗ್ತಾ ಇದೆ, ಯಾವ ದೇಶದಲ್ಲಿ ಎಷ್ಟು ಕೇಸಸ್ಗಳಿದ್ದಾವೆ, ಎಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಉಸಿರಾಟದ ಕಾಯಿಲೆಯ ಯಾವುದೇ ಪ್ರಕರಣ ಅಂದರೆ HMPV ನಮ್ಮ ದೇಶದಲ್ಲಿ ಒಂದೇ ಒಂದು ಕೇಸ್ ಕೂಡ ಇಲ್ಲಿವರೆಗೂ ವರದಿ ಆಗಿಲ್ಲ. ಆದರೆ ಆತಂಕ ಮಾತ್ರ ಇದ್ದೇ ಇದೆ. ಮಕ್ಕಳಲ್ಲಿ HMPV ಹೊಸ ವೈರಸ್ ಕಾಣಿಸಿಕೊಳ್ಳುತ್ತೆ. ರಾಜ್ಯಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಆರೋಗ್ಯ ಇಲಾಖೆ ಈ ಎಲ್ಲ ಸೂಚನೆಗಳನ್ನು ಕೊಟ್ಟಿದೆ. ನೋಡಿ, ಇದನ್ನು ನಾವು ಕೇರ್ಲೆಸ್ಸು ಮಾಡುವ ಹಾಗಿಲ್ಲ. ಕೋವಿಡ್ ಟೈಮ್ನಲ್ಲಿ ಏನು ಮಾಡಿದ್ವಿ, ಚೀನಾದಲ್ಲಿದೆ, ಬೇರೆ ಬೇರೆ ದೇಶಗಳಲ್ಲಿದ್ದಾವೆ, ನಮಗೆ ಬರೋದಿಲ್ಲ, ನಮ್ಮಲ್ಲಿ ಕೇಸ್ ಇಲ್ಲ, ಆತಂಕ ಪಡಬೇಡಿ, ಆದರೆ ಎಚ್ಚರ ಇರಲಿ ಅಂಥೇಳಿ. ಈಗಲೂ ಕೂಡ ಅದೇ ಮಾಡಬೇಕು ನಾವು. ಯಾಕೆಂದರೆ ಚೀನಾದಲ್ಲಿ ಇದರ ಕೆಲವೊಂದಿಷ್ಟು ಪ್ರಸರಣಗಳು ಹರಡ್ತಾ ಇದ್ದಾವಂತೆ. ಅಲ್ಲಿ ಕೇಸಸ್ಗಳು ಪತ್ತೆ ಆಗದೇ ಇದ್ದರೂ ಕೂಡ ಆ ಥರದ ಲಕ್ಷಣಗಳು ಜಾಸ್ತಿ ಆಗ್ತಾ ಇದ್ದಾವೆ.